ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಕುವೈತ್ ಏರ್ಪೋರ್ಟ್ ಬಳಿಗೆ ದಾಳಿಯನ್ನು ನಡೆಸಲಾಗಿದ್ದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಡ್ರೋನ್ ದಾಳಿಯನ್ನು ಮಾಡಲಾಗಿದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಕುವೈತ್ ಏರ್ಪೋರ್ಟ್ ಬಳಿಗೆ ದಾಳಿಯನ್ನ ನಡೆಸಿದೆ ಇರಾನ್. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ತೈಲ ಸಂಗ್ರಹಗಾರದ ಮೇಲೆ ಡ್ರೋನ್ ದಾಳಿಯನ್ನ ಮುಂದುವರಿಸಿರುವಂಥದ್ದು. ಏರ್ಪೋರ್ಟ್ ಬಳಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಪಡೆ ಅಟ್ಯಾಕ್ ಮಾಡಿದೆ. ಇನ್ನು ಕುವೈತ್ ಏರ್ಪೋರ್ಟ್ ಬಳಿಗೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ತೈಲ ಸಂಸ್ಕರಣಾ ಘಟಕಗಳ ಮೇಲೆಯೂ ಕೂಡ ಇರಾನ್ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಇದರಿಂದ ಏರ್ಪೋರ್ಟ್ ಬಳಿಯಾಗಿರಬಹುದು ಅಥವಾ ತೈಲ ಸಂಗ್ರಹಣಾಗಾರದ ಸಂಸ್ಕರಣದ ಘಟಕದ ಬಳಿಯಾಗಿರಬಹುದು ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಆಕಾಶದ ಎತ್ತರಕ್ಕೆ ಚಿಮ್ಮುತ್ತಿರುವಂತಹ ಬೆಂಕಿ ಆಗಿರಬಹುದು, ಹೊಗೆ ಆಗಿರಬಹುದು, ಇವೆಲ್ಲವೂ ಕೂಡ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಲ್ಲಿನ ನಾಗರಿಕರಲ್ಲಿ ಜೀವದ ಭಯವನ್ನ ತುಂಬಿರುವಂಥದ್ದು. ಗಲ್ಫ್ ರಾಷ್ಟ್ರಗಳ ಮೇಲೆ ಈಗಾಗಲೇ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. 12ಕ್ಕೂ ಹೆಚ್ಚು ದೇಶಗಳು ಇರಾನ್ ದಾಳಿಯಿಂದ ಬಳಲಿ ಬೆಂಡಾಗ್ತಾ ಇರುವಂಥದ್ದು. ಕುವೈತ್ ಏರ್ಪೋರ್ಟ್ನ ದೃಶ್ಯಾವಳಿಗಳನ್ನ ನೀವೀಗ ಸದ್ಯ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅದರ ಜೊತೆಗೆ ತೈಲ ಸಂಗ್ರಹದ ಮೇಲೂ ಕೂಡ ಸಾಕಷ್ಟು ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ ಇರಾನ್ ಮೇಲೆ ಅಮೆರಿಕ ಪಡೆ ಹಾಗೂ ಇಸ್ರೇಲ್ ಪಡೆ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ಗೆ ಟೆಹರಾನ್ ಆಯಿಲ್ ಘಟಕ ಧಗಧಗ ಎಂದಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಅಟ್ಯಾಕ್ ಮಾಡ್ತಾ ಇದ್ದು, ಇರಾನ್ನ ಟೆಹರಾನ್ ಆಯಿಲ್ ಘಟಕ ತೈಲ ಘಟಕ ದಗದಗ ಅಂತ ಒತ್ತಿ ಹುರಿದಿದೆ. ಇನ್ನು ಹೊತ್ತಿ ಉರಿಯುತ್ತಿರುವಂತಹ ಆಯಿಲ್ ಘಟಕಗಳು, ಟೆಹರಾನ್ನಲ್ಲಿರ್ತಕ್ಕಂಥ ತೈಲ ಸಂಸ್ಕರಣಾ ಘಟಕಗಳು ಹೊತ್ತಿ ಉರಿಯುತ್ತೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಅಟ್ಯಾಕ್ ಮಾಡ್ತಾ ಇರುವಂಥದ್ದು. ಈ ಜಂಟಿ ದಾಳಿಯಲ್ಲಿ ಇರಾನ್ನ ಸರ್ವನಾಶ ಮಾಡಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಹಾಗೆ ಬೆಂಜಮಿನ್ ನೆತನ್ಯಾಹು ಒಂದು ಪಣವನ್ನ ತೊಟ್ಟಿದ್ದಾರೆ ಎಂದು ಅನಿಸ್ತಾ ಇದೆ. ಈ ಕುರಿತಂತೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಇರಾನ್ಗೆ ಟೆಹರಾನ್ ಆಯಿಲ್ ಘಟಕ ಒಂದು ಗುರಿಯಾಗಿ ಇಟ್ಟುಕೊಂಡು ದಾಳಿಯನ್ನು ನಡೆಸಲಾಗಿರುವಂಥದ್ದು. ಇನ್ನು ಟೆಹರಾನ್ನ ತೈಲ ಸಂಸ್ಕರಣಾ ಘಟಕಗಳೇನಿದೆ ಇದನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ತೈಲ ಘಟಕಗಳೆಲ್ಲವೂ ಕೂಡ ಹೊತ್ತಿ ಉರಿಯುತ್ತಿರುವಂಥದ್ದು. ನೀವು ಕೂಡ ಭಯಭೀಕರವಾದಂತಹ ರಣಭೀಕರವಾದಂತಹ ದೃಶ್ಯಾವಳಿಗಳು ಅಂತಾನೆ ಹೇಳ್ಬೋದು. ಅಲ್ಲಿರ್ತಕ್ಕಂಥ ಅಂದರೆ ನಗರವಾಸಿಗಳಾಗಿರಬಹುದು, ಸ್ಥಳೀಯರಾಗಿರಬಹುದು ಬೆಚ್ಚಿ ಬಿದ್ದಿದ್ದಾರೆ. ಈ ಕುರಿತಂತೆ ಈಗಾಗಲೇ ಸಾಕಷ್ಟು ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಆದರೆ ವಿಶ್ವಸಂಸ್ಥೆ ಈ ಕುರಿತಂತೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದು ವಿಪರ್ಯಾಸವೇ ಅಂತ ಹೇಳಲಾಗ್ತಾ ಇದೆ. ವಿಶ್ವದ ಅತಿದೊಡ್ಡ ತೈಲ ಘಟಕದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ತೈಲ ಘಟಕದ ಮೇಲೆ ದಾಳಿಯನ್ನು ನಡೆಸಿದೆ ಇರಾನ್ ಪಡೆ. ವಿಶ್ವದ ಅತಿದೊಡ್ಡ ತೈಲ ಘಟಕ, ಈ ಘಟಕದ ಮೇಲೆ ದಾಳಿಯನ್ನು ಮಾಡಿದೆ ಇರಾನ್ ಪಡೆ. ತೈಲ ಘಟಕದ ಮೇಲೆ ದಾಳಿಯನ್ನು ನಡೆಸಿರ್ತಕ್ಕಂಥ ಇರಾನ್ ಮತ್ತೆ ತನ್ನ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಅರಾಮ್ಕೋ ತೈಲ ಸಂಸ್ಕರಣಾ ಘಟಕ ದಗದಗ ಅಂತ ಹೊತ್ತಿ ಉರಿಯುತ್ತಿದೆ. ವಿಶ್ವದ ಅತಿದೊಡ್ಡ ತೈಲ ಘಟಕದ ಮೇಲೆ ಇರಾನ್ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ವಿಶ್ವದ ಅತಿದೊಡ್ಡ ತೈಲ ಘಟಕ ಆಗಿರ್ತಕ್ಕಂಥ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ, ಧಗಧಗಿಸ್ತಾ ಇದೆ ಆ ಒಂದು ಘಟಕ. ಈಗಾಗಲೇ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ಮಾಡ್ತಾ ಇದ್ರೆ, ಇರಾನ್ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಅಮೆರಿಕದ ರಾಯಭಾರಿ ಕಚೇರಿ ಹಾಗೆ ಇಸ್ರೇಲ್ನ ರಾಯಭಾರಿ ಕಚೇರಿ ಇದೆಲ್ಲದರ ಮೇಲೂ ಕೂಡ ದಾಳಿಯನ್ನು ಮಾಡಿ ಪ್ರತೀಕಾರವನ್ನು ತೀರಿಸ್ಕೊಳ್ತಾ ಇದೆ ಇರಾನ್. ಆದರೆ ಇರಾನ್ನ ಕೆಲವೊಂದಷ್ಟು ತೈಲ ಘಟಕಗಳು ಏನಿದೆ, ಹಾಗೆ ಶಾಲೆಗಳು ಏನಿದೆ, ಹಾಗೆ ಆಸ್ಪತ್ರೆಗಳು ಇದೆಲ್ಲದರ ಮೇಲೂ ಕೂಡ ಜಂಟಿ ದಾಳಿಯನ್ನು ಮುಂದುವರಿಸಿರುವಂಥದ್ದು ಅಮೆರಿಕ ಮತ್ತು ಇಸ್ರೇಲ್. ಈ ಕುರಿತಂತೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಬೆಂಕಿ ಎಷ್ಟು ಆಕಾಶದ ಎತ್ತರಕ್ಕೆ ಚಿಮ್ತಾ ಇದೆ. ಇದರಿಂದ ಅಲ್ಲಿ ಸಾರ್ವಜನಿಕರು ಭಯಭೀತರಾಗಿರುವಂಥದ್ದು, ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನವಾಗಿದೆ ಅಂತಾನೆ ಹೇಳಬಹುದು. ಈ ಒಂದು ವಿಡಿಯೋಗಳನ್ನ ನೀವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಗೆ ಇಲ್ಲಿವರೆಗೆ ಒಂದು ರೀತಿಯ ನಡುಕ ಶುರುವಾಗುತ್ತೆ. ಆದರೆ ಅಲ್ಲಿನ ಪುಟ್ಟ ಕಂದಮ್ಮಗಳು ಕೂಡ ಸಾವನ್ನಪ್ಪಿರುವಂಥದ್ದು. ಈ ಯುದ್ಧದ ಕಾರ್ಮೋಡದಲ್ಲಿ ಸಾಕಷ್ಟು
ಒಂದು ರೀತಿಯ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಯುದ್ಧದ ವಾತಾವರಣ.